ಅದನ್ನು ಹೇಳಿದವರು ಅಗ್ರೀಡ್ 5ರಿಂದ 4ವರೆಗೂ ಬಂದಿದೆ ಅಂತ ಅನ್ನೋದನ್ನು ಒಪ್ಕೋಬೇಕಾದ ಪರಿಸ್ಥಿತಿ GDP ಬಗ್ಗೆ ಅಂದಿರೋರು ಅವರು ಅದೇ ಮಾತು ಅದೇ ಉಸಿರಿನಲ್ಲಿ ಒಂದು ಹೇಳ್ತಾರೆ, ತಕ್ಷಣಕ್ಕೆ ಸುಧಾರಣೆ ಆಗಲ್ಲ. ಅಲ್ಲ 5ಕ್ಕೆ ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 5ಕ್ಕೆ ಹೋಗೋದು ಆಮೇಲೆ ಇಲ್ಲಿ ಸುಧಾರಣೆನೇ ಆಗಲ್ವೇ? 4ವರೆಗಿಂತ ಇನ್ನು ಕಡಿಮೆ ಬರ್ದಿದ್ರೆ ನಮ್ಗೆ ಸಂತೋಷ. GDP ವೃದ್ಧಿ ಬಿಡಿ, ಅದು ಎಕಾನಮಿ ಮೇಲೆ ಜಾಸ್ತಿ ಮಾತಾಡಿದ್ರೆ ಜನಕ್ಕೆ ಬೇಸರ ಬರ್ತದೆ. ತರಕಾರಿ 60 ರೂಪಾಯಿ, ಅದಕ್ಕೆ ಹೇಳಿದ್ದು ನಾನು. ಈರುಳ್ಳಿ 100 ರೂಪಾಯಿ, 120 ಇಲ್ಲ, ಕಮ್ಮಿ ಆಗಿದೆ ಸ್ವಲ್ಪ ಇರಲಿ. 60 ರೂಪಾಯಿ ಯಾವುದೇ ತರಕಾರಿ ಅಲ್ವೇ, ಯಾವ್ದು ತಗೊಂಡ್ರು ಕೂಡ ಬೆಲೆಗಳು ಜಾಸ್ತಿ ಇದೆ. ಎಕಾನಮಿಸ್ಟ್ ಹೇಳ್ತಾರೆ, ಖರ್ಚು ಮಾಡಿಸಿ, ನೀವು ಸರ್ಕಾರ ಖರ್ಚು ಮಾಡಿ, ಜನ ಖರ್ಚು ಮಾಡಿಸಿ, ಆವಾಗ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಇರೋದು? ಸಾಮರ್ಥ್ಯವೇ ಇಲ್ದಿದ್ರೆ, ಕೊಳ್ಳೋ ಸಾಮರ್ಥ್ಯವೇ ಇದ್ದನ್ನು ಖರ್ಚು ಜಾಸ್ತಿ ಎಲ್ಲ ಮಾಡ್ತಾರೆ. ನೀವು ಗಮನಿಸಿರ್ಬೋದು, ಪ್ಲೀಸ್, ಟ್ರಾಫಿಕ್ ಕಮ್ಮಿ ಆಗಿದೆ. ಬೆಳಗಿನ ಹೊತ್ತು 8:15, 8:45 ಏನು ಟ್ರಾಫಿಕ್ ಇರ್ತಿತ್ತೋ ಆ ಟ್ರಾಫಿಕ್ ಇಲ್ಲ ಇವಾಗ. ಶುಕ್ರವಾರ ಸಾಯಂಕಾಲದಿಂದ ಟ್ರಾಫಿಕ್ ಇತ್ತ, ಆ ಟ್ರಾಫಿಕ್ ಇಲ್ಲ ಇವಾಗ. ಎಲ್ಲಿ ಹೋಯ್ತು ಆ ಟ್ರಾಫಿಕ್ಕು? ಅಂದರೆ ಜನ ಪೆಟ್ರೋಲ್ ಮೇಲೆ ದೊಡ್ಡ ಖರ್ಚು ಮಾಡೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್, ನೋಡಿ ಖರ್ಚು ಮಾಡಬಾರ್ದು, ಕರೆಕ್ಟ್ ಕಾಸ್ಟ್ಲಿ ಜೀವನ ಆಯ್ತು, ಒಂದ್ ಕಡೆ ಇಟ್ಕೊಳ್ಳೋಣ, ಹೋಗ್ಲಿ ಸೇವ್ ಮಾಡೋಣ ಅನ್ಕೊಂಡ್ರು ಕೂಡ ವೆರ್ ಇಸ್ ಅನ್ ಆಪ್ಷನ್. ಎಲ್ಲಿ ಸೇವ್ ಮಾಡ್ತೀರಾ ನೀವು? ಎಲ್ಲಿ ಸೇವ್ ಮಾಡ್ತೀರಾ ನೀವು? ಊಟ ಮಾಡಬೇಕಾ? ಸಿನಿಮಾ ನೋಡೋದು ಒಂದು ವಾರಕ್ಕೆ ಒಂದು ಸಿನಿಮಾ ನೋಡೋದು ನಿಲ್ಲಿಸ್ಬೋದು, ಕಿಟಕಿ ಟಿವಿಲಿ ನೋಡ್ಕೋಬಹುದು. ಊಟ ಮಾಡಬೇಕಾ? ಊಟನೂ ಜಾಸ್ತಿ ಆಗ್ತಾ ಇದೆಯಾ? ಸ್ಕೂಲ್ ಫೀಸು ಕೇಳಿ ನೀವು, ಯಾವುದೇ ಸ್ಕೂಲಲ್ಲಿ ಹೋಗಿ ಪ್ರತಿ ವರ್ಷ, ಪ್ರತಿ ತಿಂಗಳು, ಅದು ಒಂದ್ಸತಿಗೆ, ಆಮೇಲೆ ಪ್ರತಿ ತಿಂಗಳು ಏನ್ ತಗೋಬೇಕಾದ್ರೂ ಸ್ಕೂಲಲ್ಲೇ ತಗೋಬೇಕು ಅಂತಾರೆ. ಅವ್ರ ವಿಧಿ ಇಲ್ಲ. ಹೀಗೆ ಎಲ್ಲಿ ಹೋದ್ರೂ ನೀವು ಜಾಸ್ತಿನೇ ಹೊರತು, ಆಟೋ ರಿಕ್ಷಾದವನು ಮೇಲೆ 5 ರೂಪಾಯಿ ಕೊಡಿ ಅಂತಾನೆ, ಮೀಟರ್ ಹಾಕಿದ್ದಾರೆ, ಮೇಲೆ 5 ರೂಪಾಯಿ ಕೊಡಿ, 120 ರೂಪಾಯಿ ಕೊಡಿ. ಡೈರೆಕ್ಟ್ ಕ್ವಶನ್ ನಮ್ಗೆ, ಯಾರನ್ನು ಬ್ಲೇಮ್ ಮಾಡ್ಬೇಕೀಗ? ನನ್ನೇ ಬ್ಲೇಮ್ ಮಾಡಬೇಕು. ನಾನು ಕೊಟ್ಟು ರೂಢಿ ಮಾಡಿದ್ದೀನಿ ಅವನಿಗೆ, ಆಮೇಲೆ ನಾನು ಖರ್ಚು ಮಾಡಿ ರೂಢಿ ಮಾಡಿದ್ದೀನಿ. ನಾವು ಕಾರಣ ಅಲ್ವಲ್ಲ ಈ ಪರಿಸ್ಥಿತಿಗೆ? ಅಲ್ಲಲ್ಲ, ಆ ಪರಿಸ್ಥಿತಿಗೆ ನಾವು ಮಾಡಬಹುದಾದಿಷ್ಟೇ, ಖರ್ಚು ಮಾಡೋದು ಕಮ್ಮಿ ಮಾಡ್ಬೇಕು. ನಾವು ನಮಗಿರೋದು ಆಪ್ಷನ್ ಅದೊಂದೇ ಅಲ್ವೇ? ಆದರೆ ಎಕಾನಮಿಸ್ಟ್ ಹೇಳ್ತಾರೆ, ಜನ ಹೆಚ್ಚು ಖರ್ಚು ಮಾಡೋ ಹಾಗೆ ಮಾಡಿ ಅಂತ. ರವಿಕುಮಾರ್ ಹೇಳ್ತಾರೆ, ಖರ್ಚು ಮಾಡೋದು ಕಮ್ಮಿ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ರಿ ಸರ್, ಜನ ನಮ್ಮ ಹತ್ರ ಬರಲ್ಲ, ಬಿಸ್ನೆಸ್ ಹೋಯ್ತು, ಈ ಮೂಲಕ ಎಷ್ಟೊಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಅವ್ರು ಹೇಳ್ತಾರೆ. ಅದು ಅವ್ರ ಬಿಸ್ನೆಸ್ ಹೋಯ್ತು ಅನ್ನೋದು ಅವ್ರ ಚಿಂತೆ, ಅವ್ರ ಇಂಟ್ರೆಸ್ಟ್. ಜೀವನ ನಡೆಯೋದು ಹೇಳಿ ಸರ್, ಜೀವನ ನಮ್ಮ ಬಿಸ್ನೆಸ್ ಮ್ಯಾನ್ಗೆ ಕಷ್ಟ ಆಗಿದೆ. ನಾನು ಹೇಳೋದು ಅಲ್ಲೆಲ್ಲ ನಿಮ್ಮನ್ನು ಬ್ಲೇಮ್ ಮಾಡ್ತಿಲ್ಲ, ನಾನು ಬ್ಲೇಮ್ ಮಾಡ್ತಿಲ್ಲ. ನೀವು ಬಡವ ಕೆಟಗರಿಗೆ ಸೇರಿದವರು, ನೀವು ಮಾಡ್ತಾ ಇರೋದು ಆಭರಣ ಆದ್ರೂ ನೀವು ಬಡವರ ಕೆಟಗರಿಗೆ ಸೇರಿದವರೇನೆ. ನೀವು ನಿಮ್ ಬಜೆಟ್ ವಿಪರೀತ ಏರಿ ಉಳ್ಕೊಳಕಾಗುತ್ತೆ. ನಮ್ಮ ಕೆಲಸಗಾರೆಲ್ಲ ಊರ್ ಬಿಟ್ಟು ಹೊಟ್ಟೋಗಿದ್ದಾರೆ, ತುಂಬಾ ಜನ ಆಲ್ರೆಡಿ 10 ಜನ ಹೊಟ್ಟೋಗಿದ್ದಾರೆ. ಅಲ್ವೇ ಹೀಗೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಬರ್ತವೆ, ಅಲ್ಲಿ ಇಲ್ಲ ಅಂತಲ್ಲ. ನಾನು ಹೇಳೋದೇನು ಅಂತಂದ್ರೆ, ಈಗ ಸರ್ಕಾರ ಏನ್ ಮಾಡುತ್ತೆ? ಯುದ್ಧದ ಪರಿಸ್ಥಿತಿ ಅಲ್ಲೆಲ್ಲೋ ನಿರ್ಮಾಣ ಆಗಿದೆ, ಇಲ್ಲಿ ಗಾಬರಿ ಆಗ್ತಾ ಇದೆ. ಯಾರಿಗೂ ಇಲ್ಲದೆ ಇರ್ಬೋದು, ಸರ್ಕಾರ ಇರ್ಬೋದು, ಡಿಸ್ಟರ್ಬ್ ಮಾಡಲ್ಲ ಅಂತ ಗೊತ್ತಿಲ್ಲ, ಆಯ್ತು, ಅವ್ರು ನಂಬೋಣ ಬೇಕಾದಂತ ಒಂದು ಗಳಿಗೆ ನಂಬೋಣ, ಡಿಸ್ಟರ್ಬ್ ಮಾಡಲ್ಲ, ಆದ್ರೆ ಬೆಲೆ ಏರಿಸ್ತಾರೆ ಅಂತಾರೆ. ಇದೆಯಲ್ಲಿ ಯಾವ ನೀವು ಒಪ್ಕೋತೀರ ನೀವು? ಹೀಗೆ ಎಲ್ಲಾ ರಂಗದಲ್ಲೂ ಎಲ್ಲಾ ರೀತಿಯಿಂದಲೂ 3 ಡೈರೆಕ್ಷನ್ನಿಂದ ನಮಗೆ ಹೊಡೆತಾನೆ ಬೀಳ್ತಿರ್ಬೇಕಾದ್ರೆ ನಾವು ಪ್ರತಿಯೊಂದಕ್ಕೂ ಸರ್ಕಾರದ ಮೇಲೆ ಹೋಗ್ತೀವಲ್ಲಪ್ಪ. ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಸರ್ಕಾರನೇ ದೂಷಣೆ ಮಾಡ್ತಾರೆ, ಸರ್ಕಾರ ಏನು ಮಾಡಿಲ್ಲ, ಸರ್ಕಾರ ಏನು ಮಾಡಿಲ್ಲ ಅಂತ. ಈ ಸಂದರ್ಭದಲ್ಲೂ ಅದನ್ನೇ ಕೇಳ್ತೀನಿ ನಾನು, ಸರ್ಕಾರ ಏನ್ ಮಾಡಿದೆ ಈ ಎಕಾನಮಿನ ಸುಧಾರಿಸೋದಕ್ಕೆ? ಆನ್ಸರ್ ಕೊಡ್ತೀನಿ. ಅವರ ಕ್ಯಾಬಿನೆಟ್ ರಚನೆಯಲ್ಲಿ ಯಾವ್ಯಾವ ಪೋರ್ಟ್ಫೋಲಿಯೋಗಳು ಬೇಕು, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಗಮನ ಹರಿಸುತ್ತಿದ್ದಾರೆ, ಮತ್ತು ಮುಂಬರುವ ದಿವಸಗಳಲ್ಲಿ ಯಾರ್ಯಾರು ನನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮನ್ನ ಕೇಳೋರೇ ಯಾರು ಇಲ್ಲ, ಸರ್ಕಾರವೂ ಇಲ್ಲ. ಆದ್ರಿಂದ ಸರ್ಕಾರದಿಂದ ನಿರೀಕ್ಷೆ ಮಾಡೋದೇನು ಅಂತಂದ್ರೆ, ಹಂಗಿದ್ರೆ ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ತೆಗೆದಾಕ. ನಮ್ಮ ದೇಶ ಇಷ್ಟವರೆಗೂ ಉಳ್ಕೊಂಡ್ ಬಂದಿರೋದು ಯಾಕೆ ಗೊತ್ತಾ? ಆ ತಾಳ್ಮೆಯಿಂದ. ಆ ತಾಳ್ಮೆನ ಎಷ್ಟು ಅಂತ ಹೇಳ್ತೀರಾ ನೀವು? ಆ ತಾಳ್ಮೆನ ಅಲ್ವಾ? ಆದ್ರಿಂದ ನಿಜವಾದ ಸಂಕಷ್ಟ ಈಗ ಶುರುವಾಗಿದೆ. ತಾಳಿದವನು ಬಾಳಿಯಾನು ಅಂತ ದೊಡ್ಡವರು ಹೇಳಿದ್ದಾರೆ, ಆದ್ರೆ ಇನ್ನೊಬ್ರು ಕೇಳ್ತಿದ್ರು, ತಾಳ್ತಾನೆ ಇದ್ರೆ ಬಾಳೋದು ಯಾವಾಗ? ಓವರ್ ಟು ಶ್ರೀ ರವಿಕುಮಾರ್ ಪ್ಲೀಸ್. ಇವತ್ತು ಬೆಳಗ್ಗೆ ಬಂದವರು ನಿಮ್ಮ ಅಂಗಡಿಗೆ 2-3 ದಿನದಿಂದ ಬಂದವರು ಏನ್ ರಿಯಾಕ್ಷನ್ ಕೊಡ್ತಾರೆ ಸರ್? ಆಕ್ಚುಲಿ ವ್ಯಾಪಾರನೇ ನಿಂತೋಗಿದೆ ಆಲ್ಮೋಸ್ಟ್. ಮುಂಚೆ ಒಂದು ಮಾತಾಡ್ಸೋಗ್ತಾ ಇದ್ರು, ಇವಾಗ ನಮ್ಮನ್ನು ಮಾತಾಡ್ಸೋರು ಇಲ್ಲ. ನಮ್ಗೆ ಇವತ್ತು ಖರ್ಚು ಮಾಡೋ ಎಲೆಕ್ಟ್ರಿಸಿಟಿ ಕೂಡ ನಮ್ಮ